ಹಾಯ್ ಎವ್ರಿವನ್, ವೆಲ್ಕಮ್ ಟು ಧನ್ವಿತಾ ಯೂಟ್ಯೂಬ್ ಚಾನಲ್. ಇವತ್ತಿನ ನಾನು ಈ ವಿಡಿಯೋದಲ್ಲಿ ಪಾಲಕ್ ದಾಲ್ ರೆಸಿಪಿನ ನಿಮ್ಮ ಜೊತೆ ಶೇರ್ ಮಾಡ್ಕೊತಾ ಇದ್ದೀನಿ. ಇದಂತೂ ಬೇಗನೆ ಆಗುತ್ತೆ ಅಂತಲೇ ಹೇಳ್ಬೋದು. ಒಂದು 10 ಮಿನಿಟ್ಸ್ 15 ಮಿನಿಟ್ಸ್ ಒಳಗಡೆ ಕೂಡ ಬೇಗ ಆಗಿಬಿಡುತ್ತೆ. ರೈಸ್ ಜೊತೆ ಅಂತೂ ತುಂಬ ಚೆನ್ನಾಗಿರುತ್ತೆ ಅಂತಲೇ ಹೇಳ್ಬೋದು. ಇವಾಗ ಮೊದಲಿಗೆ ಒಂದು ಕುಕ್ಕರ್ಗೆ ಒಂದು ಅರ್ಧ ಕಪ್ ಆಗೋಷ್ಟು ಬೇಳೆ ತೊಗೊಂಡಿದ್ದೀನಿ. ಬೇಳೆ ಜೊತೆ ಸ್ವಲ್ಪ ಹೆಸರು ಬೇಳೆನೂ ಕೂಡ ತೊಗೊಂಡಿದ್ದೀನಿ. ಇದು ಮನೆ ಬೇಳೆ ತೊಗೊಂಡಿರೋದು. ಬೇಗನೂ ಕೂಡ ಒಂದು 2 ವಿಷಲ್ ಕೂಗಿಸಿದ್ರೆ ಸಾಕು, ಬೇಗನೆ ಇದೆಲ್ಲ ಬೆಂದೋಗ್ಬಿಡುತ್ತೆ ಅಂತಲೇ ಹೇಳ್ಬೋದು. ಒಂದೇ ಒಂದು ಚಿಟಿಕೆ ಅರಿಶಿಣದ ಪುಡಿ ತೊಗೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕಿ ಸ್ವಲ್ಪ ನೀರು ಹಾಕಿ ಒಂದು 2ರಿಂದ 3 ವಿಷಲ್ ಕೂಗಿಸಿದ್ರೆ ಸಾಕು. ಫುಲ್ ನೀಟಾಗೆಲ್ಲ ಬೇಳೆ ಎಲ್ಲ ಬೆಂದೋಗಿರುತ್ತೆ. ಇದಕ್ಕೆ ಸ್ವಲ್ಪ 2ರಿಂದ 3 ಹಸಿಮೆಣಸಿನ್ಕಾಯಿ ತೊಗೊಂಡಿದ್ದೀನಿ. ಒಂದು ಆನಿಯನ್ ತೊಗೊಂಡಿದ್ದೀನಿ. ಒಂದು ಮೀಡಿಯಮ್ ಸೈಜ್ ಟೊಮ್ಯಾಟೊ ತೊಗೊಂಡಿದ್ದೀನಿ. 1 ಕಟ್ ಪಾಲಕ್ ಸೊಪ್ಪು ತೊಗೊಂಡಿದ್ದೀನಿ. ಇವಾಗ ಒಂದು ಕಡಾಯಿಗೆ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಆಯಿಲ್ ಹಾಕ್ಕೊಂಡಿದ್ದೀನಿ. ಆಯಿಲ್ ಎಲ್ಲ ಬಿಸಿ ಆದಮೇಲೆ ಸ್ವಲ್ಪ ಸಾಸಿವೆ ಹಾಕ್ಕೊಂಡಿದ್ದೀನಿ. ಒಂದೇ ಒಂದು ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಅದೆಲ್ಲ ಸ್ವಲ್ಪ ಚಿಟಪಟ ಎಲ್ಲ ಆದಮೇಲೆ ಒಂದು 2ರಿಂದ 3 ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಟಿದ್ವಲ್ಲ, ಹಸಿಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ. ಒಂದು ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಇದೆಲ್ಲ ಫುಲ್ ನೀಟಾಗಿ ಆಯಿಲ್ ಎಲ್ಲ ಫ್ರೈ ಆಗಬೇಕು. ಆನಿಯನ್ ಬಂದು ಕಲರ್ ಚೇಂಜ್ ಆಗಬೇಕು. ಸ್ವಲ್ಪ ಅಲ್ಲಿವರೆಗೂ ಫ್ರೈ ಆದಮೇಲೆ ಪಾಲಕ್ ಸೊಪ್ಪೆಲ್ಲ ಕಟ್ ಮಾಡಿ ಎತ್ತಿಟ್ಕೊಂಡಿದ್ವಲ್ಲ, ಸ್ವಲ್ಪ ಪಾಲಕ್ ಕೂಡ ಹಾಕ್ಕೊತಾ ಇದ್ದೀನಿ. ಪಾಲಕ್ಕೆಲ್ಲ ಫುಲ್ ನೀಟಾಗಿ ಅದೆಲ್ಲ ಫ್ರೈ ಆಗಬೇಕು ಆಯಿಲಲ್ಲೇ. ಸ್ವಲ್ಪ ಒಂದೇ ಒಂದು ಚಿಟಿಕೆ ಅರಿಶಿಣದ ಪುಡಿನೂ ಕೂಡ ಹಾಕ್ಕೊತಾ ಇದ್ದೀನಿ. ಚೆನ್ನಾಗಿ ಅರಿಶಿಣ ಪುಡಿ ಎಲ್ಲ ಹಾಕಿದ್ವಲ್ಲ, ಅದೆಲ್ಲ ಫುಲ್ ನೀಟಾಗೆಲ್ಲ ಫ್ರೈ ಆಗಬೇಕು ಅದೆಲ್ಲ. ಇದು ಮಾಡೋದಕ್ಕೆ ಸಿಂಪಲಾಗಿ ಒಂದು ಮೀಡಿಯಮ್ ಸೈಜ್ ಒಂದು ಕಟ್ ಪಾಲಕ್ ಸೊಪ್ಪಿದ್ರೆ ಸಾಕು, ಆರಾಮಾಗಿ ಬೇಗ ಕೂಡ ಆಗಿಬಿಡುತ್ತೆ ಈ ರೆಸಿಪಿ ಅಂತಲೇ ಹೇಳ್ಬೋದು. ಆಲ್ಮೋಸ್ಟ್ ಇವಾಗ ಅದೆಲ್ಲ ಪಾಲಕ್ ಸೊಪ್ಪೆಲ್ಲ ಆಲ್ಮೋಸ್ಟ್ ಬೆಂದಿದೆ. ಇವಾಗ ನಾನು ಟೊಮೆಟೊ ಎಲ್ಲ ಕಟ್ ಮಾಡಿ ಇಟ್ಟಿದ್ನಲ್ಲ, ಈಗ ಟೊಮೆಟೊ ಸೇರಿಸ್ತಾ ಇದ್ದೀನಿ ಅದ್ರ ಜೊತೆಗೆ. ಟೊಮೆಟೊ ಕೂಡ ಮೆತ್ತಗೆ ಆಗಿಬಿಡ್ಬೇಕು ಅದೆಲ್ಲ, ಅಲ್ಲಿವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಬೇಕು. ಬೇಕಿದ್ದರೆ ಪಾಲಕ್ ಸೊಪ್ಪೆಲ್ಲ ಜಾಸ್ತಿ ಇದ್ದರೆ ಬೇಕಿದ್ದರೆ ಜಾಸ್ತಿ ಕೂಡ ಹಾಕ್ಬೋದು. ಆಲ್ಮೋಸ್ಟ್ 1 ಕಟ್ ತೊಗೊಂಡ್ರೆ ಸಾಕು, ಈ ಸಾಂಬಾರಿಗೆ ಸಾಕಾಗುತ್ತೆ ಅಂತಲೇ ಹೇಳ್ಬೋದು. ಇವಾಗ ನೋಡ್ತಿದ್ದೀರಲ್ಲ, ಆಲ್ಮೋಸ್ಟ್ ಟೊಮೆಟೊ ಎಲ್ಲ ಮೆತ್ತಗಾಗಿದೆ ಅದೆಲ್ಲ. ಇವಾಗೆಲ್ಲ ಫುಲ್ ನೀಟಾಗಿ ಅದೆಲ್ಲ ಮೆತ್ತಗಾದಮೇಲೆ ನಾವು ಆವಾಗಲೇ ಬೇಳೆ ಎಲ್ಲ ಕೂಗಿಸಿ ಎತ್ತಿಟ್ಟಿದ್ವಲ್ಲ, ಅದನ್ನೆಲ್ಲ ಸ್ವಲ್ಪ ಸ್ಮ್ಯಾಶ್ ಮಾಡಿ ಇದ್ರ ಜೊತೆ ಸೇರಿಸ್ತಾ ಇದ್ದೀನಿ ಇವಾಗ. ಆರಾಮಾಗಿ ರೈಸ್ ಜೊತೆ ಒನ್ ಟೈಮ್ಗೆಲ್ಲ ಆರಾಮಾಗಿ ತಿನ್ಬೋದು ಅಂತಲೇ ಹೇಳ್ಬೋದು. ಇದ್ರ ಜೊತೆಗೆ ನಾನೀಗ ಒಂದು 2 ಸ್ಪೂನಷ್ಟು ಸಾಂಬಾರು ಪೌಡರ್ ಮನೇಲೇ ಮಾಡಿರ್ತೀವಲ್ವ, ಅದು 2 ಸ್ಪೂನ್ ಆಗೋಷ್ಟು ಸ್ವಲ್ಪ ಸಾಂಬಾರು ಪೌಡರ್ನೂ ಕೂಡ ಸೇರಿಸ್ತಾ ಇದ್ದೀನಿ. ಲಾಸ್ಟಲ್ಲಿ ಕೊತ್ತಂಬರಿ ಸೊಪ್ಪು, ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿಬಿಟ್ರೆ ಈ ಪಾಲಕ್ ದಾಲ್ ಕೂಡ ರೆಡಿ ಆಗುತ್ತೆ. ಥ್ಯಾಂಕ್ ಯು.